तो उन्होंने 1500 बोला था. नहीं नहीं, 1300 बोला था. नहीं, 1200 बोला. 1 hour later. സൺസെറ്റ് ഇത്ര നല്ല എനിക്ക് റൂം കിട്ടണേ, ജന്മം കാത്തിരിക്കണം. ಓಕೆ, ಇವಾಗ ಟೈಮು 12:15. ಸೊ ಥಿಂಕಿಂಗ್ ಆಫ್ ಗೋಯಿಂಗ್ ಟು ಕ್ಯಾಂಡಲಿನ್ ಬೀಚ್. ಇಲ್ಲಿಂದ 100 ಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಹೋಗ್ಬಿಟ್ಟು ಆದರೆ ಒಂದು ಸ್ವಲ್ಪ ಶಾರ್ಟ್ಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಓಕೆ, ಸೊ ನೋಡಿ ಪವನ್ ಇಲ್ಲಿ ಬೇರೆ ಪಕ್ಕದ್ದು ಜನ ಇದ್ದಾರೆ, ಪಕ್ಕದ ರೂಮ್ಸಲ್ಲೆಲ್ಲ. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ. ವಿ ಶುಡ್ ನಾಟ್ ಬಿ ಅ ಡಿಸ್ಟರ್ಬೆನ್ಸ್ ಟು ಅದರ್ಸ್. ಓಕೆ ಬನ್ನಿ ಹೋಗೋಣ. ಲಾಟ್ ಅಲ್ಲಿ ಸಿಗ್ಬೋದು ಜನ. ಐ ಡೋಂಟ್ ನೋ ರೂಮ್. ಅಗೇನ್ ವೆರಿ ಗುಡ್ ರೂಮ್ ಇನ್ ಬಜೆಟ್. 1300 rupees. ಚೆನ್ನಾಗಿದೆ. ಎ ಸಿನೂ ಇದೆ, ಎ ಸಿ ಇದೆ, ಹಾಟ್ ವಾಟ್ರು ಬರುತ್ತೆ. ಓಕೆ ಗುಡ್. ಓಕೆ ಬನ್ನಿ ಬೀಚ್ ಹೋಗೋಣ. ಓಕೆ, ಕ್ಯಾಂಡಲಿನ್ ಬೀಚ್ ಹೋಗ್ತಾ ಇದ್ದೀವಿ. 100 ಮೀಟರ್ಸ್ ಇದೆ ನಮ್ಮ ರೂಮಿಂದ. 1 ಗಂಟೆ 1 ನಿಮಿಷ ಟೈಮ್ ನೋಡೋಣ. ಓಕೆ 12:50, ಅಂದರೆ 10 ನಿಮಿಷ 1 ಗಂಟೆಗೆ ನೋಡೋಣ. ಸೊ ಅಲ್ಲಿದೆಯಲ್ಲ ಅದೇ ನಮ್ಮ ರೂಮ್. ಸ್ವಲ್ಪ ಒಳಗಡೆ ಆಯಿತು ಅಂತ ಅನ್ನಿಸ್ತಿದೆ, ಬಟ್ ಇಟ್ಸ್ ಓಕೆ. ನೈಟಲ್ಲಿ ಹೋಗಿ ಭಯ ಆಗುತ್ತೆ ಅಷ್ಟೇ. ಇಟ್ಸ್ ಓಕೆ, ಇಟ್ಸ್ ಗೋವಾ. 24 hours ಇಲ್ಲಿ ಜನ ಇದ್ದಿರ್ತಾರೆ. ತುಂಬ ಹ್ಯೂಮಿಡಿಟಿ ಇಲ್ಲಿ, ಬೆವರ್ತಾನೇ ಇರ್ತೀವಿ. ಇವನು ಎಲ್ಲರೂ ಗುಪ್ಪಪ್ಪ, ಭಯನೇ ಆಗೋಯ್ತು ನನಗೆ. ಬೊಂಬೆನೂ ಹೋಗ್ಬಿಟ್ಟು ಅದಕ್ಕೆ ಹೇಳೋದು, ಒಳ್ಳೆ ಥಾಟ್ಸ್ ಇಟ್ಕೊಬೇಕು ಮನಸ್ಸಲ್ಲಿ ಅಂತ. ಭಯ ಪಟ್ಕೊಂಡ್ರೆ ಎಲ್ಲದೂ ಭಯದ ಥರನೇ ಕಾಣಿಸುತ್ತೆ. ಯಾವುದೋ ಡಾಲರ್ ಹೊಡಿ ಎದುರ್ಕೊಂಡ್ಬಿಟ್ಟೆ ರಿಸಾರ್ಟಲ್ಲಿ. ಓಕೆ ಮೂವಿಂಗ್ ಆನ್. ಲೆಫ್ಟಾ, ಅದೇ ಮೇನ್ ರೋಡು. ಅಲ್ಲಿ ಇದು ಲೈಟಿಂದ ಲೆಫ್ಟು. ನೀರಿನ ಸದ್ದು ಕೇಳಿಸ್ತಾ ಇದೆ ಬೀಚದು. ಓಕೆ ನೋಡೋಣ ಬನ್ನಿ. ಫ್ರಂಟ್ ಕ್ಯಾಮ್ರಾ ಈ ಥರ, ಅದಕ್ಕೆ ಗೋಪ್ರೋ ಏನಾದರೂ ಇರಬೇಕು ಅನ್ನೋದು. ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ, ಬ್ಯಾಕಲ್ಲಿ ಶೂಟ್ ಮಾಡೋದು. ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ದೀರಪ್ಪ ಇಲ್ಲಿ. ಇದು ನಿನ್ನೆ ಆ್ಯಕ್ಚುಲಿ ನಾವು ಇದೆಲ್ಲ ಓಕೆ. ನಮ್ಮದು ಹಿಂಗೆ ಹೋಗಿ ಅದು ಹೊರಗಡೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ 20 ಮೀಟರ್ಸು ಜನ ಇಲ್ಲ ಅಲ್ಲಿ, ಅದರಿಂದ ಭಯ. ಆಲ್ ರೋಡ್ ಬೈ ದ ಸೀ. ಬನ್ನಿ, ಬೀಚ್ ರೆಸಾರ್ಟ್. ಜನ ಎಲ್ಲ ಎದ್ದಿರ್ತಾರೆ ಗುರು, ರಾತ್ರಿನೂ ಎದ್ದಿರ್ತಾರೆ. ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಲಿಡೇ ಬೀಚ್ ರೆಸಾರ್ಟ್. ಯಾರೂ ಇಲ್ಲ ರೋಡಲ್ಲಿ, ಫುಲ್ಲು ಸದ್ದೇ ಇಲ್ಲ. ನೀರು ಅಲೆಗಳ ಸದ್ದೊಂದು ಜೋರಾಗಿ ಕೇಳಿಸ್ತಾ ಇದೆ. 1 ಗಂಟೆ ಆ ಕಡೆಯಿಂದ ಒಂದು 3 ಜನ ಬರ್ತಾ ಇದ್ದಾರೆ. ನೋಡೋಣ ಏನಂತ.
ಹುಡುಗ್ರೆ ಈ ಬೀಚ್ ಹತ್ರ ಇದು ಇವಾಗ ಕ್ಯಾಂಡಲಿನ್ ಬೀಚ್ ಹತ್ರ ಹೋಗ್ತಾ ಇರೋದು. ನಿನ್ನೆ ಬಾಗ ಬೀಚ್ ಹೋಗಿದ್ವಿ. ಬಾಗ ಕೆಲಂಗೂಟ್, ಆ ಕೆಲಂಗೂಟ್ ಹೇಳೋದಕ್ಕೆ ಬರೋದು. ಒಂದ್ಸರಿ ಕಲ್ಗುಂಟೆ ಅಂದ್ಬಿಡ್ತೀವಿ ನಾವು, ಒಂದ್ಸರಿ ಕೆಲಂಗುಟೆ ಅಂತೀವಿ. ಇಟ್ ಇಸ್ ಕ್ಯಾಲಂಗೂಟ್. ಸೊ ನಿನ್ನೆ ಅದೆಲ್ಲ ಕವರ್ ಮಾಡಿದ್ವಿ. ಇವತ್ತು ಕ್ಯಾಂಡಲಿನ್ ಬೀಚ್ ಹತ್ರ ನೋಡಿ 100 ಮೀಟರ್ಸ್ ಅಷ್ಟೇ ಇರೋದು. ಆಲ್ರೆಡಿ ಬಂದೇ ಬಿಟ್ಟು ಬೀಚ್ ಹತ್ರ ಜನ ಇನ್ನೂ ಇದ್ದಾರೆ, ಎದ್ದಿದ್ದಾರೆ ಜನ. ಸೆಂಟರು ಒಂದು ಕಾರ್ ನಿಲ್ಸ್ಬಿಟ್ಟಿದ್ದಾರೆ. ಗೋವಾ ಹೀಗೆ ಬಾ, ಹಿಂಗೆ ಅಲ್ವಾ? ತಿಳಿಸ್ಬೇಕು ಅಂತ ಏನಿಲ್ಲ. ಆಗ್ತಾಯಿದೆ, ವಿಡಿಯೋ ಆಗ್ತಾಯಿದೆ, ವಿಡಿಯೋ ಆಗ್ತಾಯಿದೆ. ಆವಾಗ ನೋಡ್ಬೇಕಪ್ಪ, ವಿಡಿಯೋ ಆಗ್ತಾಯಿದೆ ಅಂತ ನೋಡ್ಬೇಕು. ಅವಾಗ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. 1 ಗಂಟೆಗೆ ಇನ್ನು ಯಾರು ಓಪನ್ ಇರ್ತಾರೆ ಅವರು. ನಾಳೆ ಹೋಗ್ತಾರೆ, ನಾವು ರೆಡಿ ಮಾಡ್ತಿದ್ದಾರೆ. ಓಕೆ, ಬೀಚ್ ಕಾಣಿಸ್ತದೆ ಇಲ್ಲಿಂದ. ಎಲ್ಲ ಟೈಟ್ ಆಗಿಬಿಟ್ಟಿದ್ದಾರೆ. ಓಕೆ, ಬೀಚು ಯಾಕಮ್ಮ. ಓಕೆ, ಬೀಚ್ ಹತ್ರ ಬಂದ್ವಿ. ಜನನೇ ಇಲ್ವಲ್ಲ ಗುರು. ಜನ ಇಲ್ಲ ಅಂದ್ರೂ ಭಯ ಆಗುತ್ತೆ, ಜನ ಇದ್ರೂ ಭಯ ಆಗುತ್ತೆ. ಓಕೆ, ನೋಡಿ ಇಲ್ಲಿ ನಿಮ್ಗೆ ಏನು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ, ಜನ ಇದ್ದಾರೆ. ಅನ್ಕೊಂಡಷ್ಟೇನು ಖಾಲಿ ಇಲ್ಲ. ಹಿಂಗಿರ್ಬೇಕು ಗುರು, ಜನ ಇರ್ಬೇಕು ಗುರು. ಜನ ಇದ್ರೆ ಖುಷಿ ಆಗುತ್ತೆ ನೋಡೋದಕ್ಕೆ. ನೋಡಿ ಇದೆ ಅಲೆ. ಫ್ಲಾಶ್ ಕ್ಯಾಮ್ರಾ ಆನ್ ಮಾಡ್ಬಿಡ್ತೀನಿ. ಓಕೆ, ಕಾಣಿಸ್ತಾ ಇರಬೇಕು. ಕ್ಯಾಂಡಲಿನ್ ಬೀಚ್, ಗೋವಾ. ನೋಡಿ ನೀರು ಇಷ್ಟು ಇಲ್ಲಿ ತನಕ ಬರ್ತಾ ಇದೆ. ಲೈಟು ಇಲ್ಲಿ ಯಾವುದೋ JCB ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಕಾಣಿಸ್ತಾ ಇರೋದು. ಓಕೆ, ಆ್ಯಕ್ಚುಲಿ ಇದೆಲ್ಲ ಶಾಕ್ಸು, ಬಟ್ ಎಲ್ಲ ಶಾಕ್ಸು ಕ್ಲೋಸ್ ಆಗಿದೆ ಇವಾಗ. ಬಿಕಾಸ್ 1 ಗಂಟೆ ಆಗಿದೆಯಲ್ಲ, ಹಂಗಾಗಿ ಮೇ ಬಿ ಬಾಗ ಹತ್ರ ಇರೋ ಶಾಕ್ಸು ಅಥವಾ ಕೆಲಂಗೂಟ್ ಹತ್ರ ಇರೋ ಶಾಕ್ಸು ಓಪನ್ ಇರುತ್ತೆ. ಬಟ್ ಇಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ, ಕ್ಯಾಂಡಲಿನ್ ಶಾಕ್ಸ್. ಓಕೆ, ಇಷ್ಟು ಜನ ಇದ್ದಾರೆ ಗುರು. ಜನರು ನೋಡಿ ಖುಷಿ ಆಯಿತು. ಫಸ್ಟ್ ಟೈಮ್ ಜನರು ನೋಡಿ ಖುಷಿ ಆಗ್ತಾಯಿದೆ ವಿಜಯದಲ್ಲಿ. ಯಾರು ಇಲ್ಲ ಅಂದ್ರೆ ಭಯ ಆಗುತ್ತೆ. ಸಮಯ 1 ಗಂಟೆ ವಾಚಲ್ಲಿ ತೋರಿಸ್ತಾ ಇದೆ. ನೋಡಿ
ಟೈಮ್ 1 ಗಂಟೆ. ನಾನೇನು ಜಾಸ್ತಿ ಎಡಿಟಿಂಗ್ ಏನು ಮಾಡಲ್ಲ ಇದನ್ನ, ರಾ ಫುಟೇಜು ಕೇಳಿಸೆ. ನಾನೇನು ಎಡಿಟಿಂಗ್ ಏನು ಮಾಡಲ್ಲ ಇದನ್ನ, ರಾ ಫುಟೇಜು ಹಾಗೆ ಹಾಕ್ತೀನಿ. ನನಗೂ ಮೆಮೊರಿ ಥರ ಇದು ಗೋವಾ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜನ ಇನ್ನೂ ಇದ್ದಾರೆ. ಚೆನ್ನಾಗಿದೆ ಅಂತ, ಸಖತ್ ಪೀಸ್ ಆಗಿದೆ. ಆ್ಯಕ್ಚುಲಿ ಒಳ್ಳೆ ಗಾಳಿ ಹೊಡಿತಿದೆ. ರೂಮ್ ಹತ್ರ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ, ಬಟ್ ಇಲ್ಲಿ ಬೀಚ್ ಹತ್ರ ಒಳ್ಳೆ ಗಾಳಿ ಬರ್ತಾ ಇದೆ. ಸಖತ್ ಕೂಲ್ ಆಗಿದೆ. ಇಲ್ಲಿ ಕುತ್ಕೊಂಡು 1 ಅವರ್ ಕುತ್ಕೊಂಬೋದು ಅನ್ನಿಸ್ತಾ ಇದೆ. ಕುತ್ಕೊಳ್ಳೋಣ ಇಲ್ಲೇ, ಇಲ್ಲ ಹೋಗೋಣ ಒಂದು ವಾಕಿಂಗ್ ಹಂಗೆ. ಓಕೆ ಸರಿ ಬನ್ನಿ, ವಾಕಿಂಗ್ ಹೋಗೋಣ ಫಸ್ಟು. ಚೆನ್ನಾಗಿದ್ದಾರೆ ಇಲ್ಲಿ. ಜನ ಇದ್ದಾರೆ. ಇದೇ ಲಾಸ್ಟ್ ಜನ ನೀವು ನೋಡ್ತಾ ಇರೋದು. ಅದಾದ್ಮೇಲೆ ಫುಲ್ ಖಾಲಿ ಇದೆ, ಯಾರೂ ಇಲ್ಲ ಆ ಕಡೆ. ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಗೋಪ್ರೋ ಇಲ್ಲ, ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ, ಪಾಕೆಟ್ 3 ಇಲ್ಲ, ಮೊಬೈಲ್ ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಮೇ ಬಿ ಇದ್ರದ್ದು ಔಟ್ಪುಟ್ ಹೆಂಗೆ ಬರುತ್ತೆ, ನನಗೆ ತುಂಬ ಇಂಟ್ರೆಸ್ಟ್ ಬಂದರೆ ಐ ವಿಲ್ ಬೈ ಅ ಕ್ಯಾಮ್ರಾ. ಸದ್ಯಕ್ಕೆ ಫೋನಲ್ಲಿ ಟ್ರೈ ಮಾಡೋಣ. ನನಗೆ ಶೂಟ್ ಮಾಡೋದಂದ್ರೆ ಇಷ್ಟ ಬಿಡು, ವೀಡಿಯೋಸ್ ಎಲ್ಲದೂ. ಬಟ್ ಇದೇ ಫಸ್ಟ್ ಟೈಮ್ ಆ್ಯಕ್ಟಿವ್ ಆಗಿ ಶೂಟ್ ಮಾಡ್ತಾ ಇರೋದು. ಬಟ್ ಇಲ್ಲ ಅಂದರೆ ಜನರಲ್ ಆಗಿ ಅಲ್ಲಿ ಇಲ್ಲಿ ಸ್ನ್ಯಾಪ್ಸು, ಸ್ಮಾಲ್ ವೀಡಿಯೋಸು ಶೂಟ್ ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಫುಲ್ ಟೈಮ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಬಟ್ ಅದರಲ್ಲೂ ಕಂಪ್ಲೀಟಾಗಿ ಮಾಡ್ತಾ ಇಲ್ಲ, ಎಲ್ಲಾಗುತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ. ಮಿಕ್ಕಿರೋ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಆ ಮೂಮೆಂಟ್ಸ್ನ. ನೋಡಿ ಇಲ್ಲಿ ಯಾರೋ ಮಲ್ಗೆ ಬಿಟ್ಟಿದ್ದಾರೆ ಪಾಪ, ಡಿಸ್ಟರ್ಬ್ ಮಾಡೋದು ಬೇಡ. ಈ ಕಡೆ ಹೋಗೋಣ. ಇಲ್ಲೂ ಜನ ಇದ್ದಾರೆ. ಈಗ ಕಿರ್ಚೋಗ್ಬಿಟ್ಟು ಗೊತ್ತಾಯ್ತು ಜನ ಇದ್ದಾರೆ ಅಂತ. ಇಲ್ಲಾಂದ್ರೆ ಏನೂ ಕಾಣಿಸಲ್ಲ. ನಿಮಗೂ ಏನೋ ಕಾಣಿಸ್ತಾ ಇಲ್ಲ ಅಂತ ಗೊತ್ತು. ಬೀಚೇ ನೋಡಿ. ಇಲ್ಲಿ ಯಾರೋ ಕಪಲ್ಸ್ ಇದ್ದಾರೆ, ಅವರು ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ ಹಿಂದೆ ಹೋಗೋಣ. ಇಲ್ಲೇನು ಕಾಣಿಸ್ತಾ ಇಲ್ವಲ್ಲ ಗುರು, ಏನು ಶೂಟ್ ಮಾಡೋದು ಅಂತ. ಆ ಕಡೆ ಸ್ವಲ್ಪ ಲೈಟ್ಸ್ ಇದೆ, ಬಟ್ ಈ ಕಡೆ ಏನೂ ಇಲ್ಲ, ಏನೂ ಕಾಣಿಸಲ್ಲ ಲೋ ಲೈಟಲ್ಲಿ. ನಾವು ಇಲ್ಲೆಲ್ಲ ಕುತ್ಕೊಳ್ಳೋಣ 1 ಅವರ್. ಚೆನ್ನಾಗಿದೆ ವೈಬ್. ನೀನು ಲಾಕ್ ಮಾಡಿದ.
ಬೀಚಲ್ಲಿ ಎಲ್ಲ ಹೊರಟಾಯಿತು. ಸಮಯ 2:30. ಬೀಚಲ್ಲಿ ಯಾರೂ ಇಲ್ಲ, ಎಲ್ಲ ಹೊರಟಿದ್ದಾರೆ. ಸೊ ನಮಗೂ ಗೊತ್ತಿಲ್ಲ. ನಾನು ಒಂದು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ, ಇವನು ಫೋನ್ ಯೂಸ್ ಮಾಡ್ಕೊಂಡು ಕೂತಿದ್ದ. ಪಕ್ಕದಲ್ಲಿ ಎದ್ದು ನೋಡಿದ್ರೆ ಗುರು ಬೀಚಲ್ಲಿ ಯಾರು ಇಲ್ಲ ಗುರು, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಹೋಗ್ತಾ ಇದ್ದೀವಿ. ಸುಮ್ಮನೆ ಯಾಕೆ ರಿಸ್ಕು, ಇನ್ನು ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಚೆಕ್ಔಟ್ ಆಗೋದು. ಬಾಯ್ ಕ್ಯಾಂಡಲಿಮ್ ಬೀಚ್, ಸಿ ಯು ಅಗೇನ್. ಸಮುದ್ರ ದೇವ ಕಾಪಾಡುತ್ತಂದೆ ಭಗವಂತ. ಬಾಯ್ ಬಾಯ್. ಖಾಲಿ ಖಾಲಿ, ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ. ರೀಸೆಂಟ್ ಡೈಲಾಗ್ ಅಲ್ವಾ? ಜಾಲಿ, ಎಲ್ಲ ಜಾಲಿ. ಖಾಲಿ, ಬೀಚ್ ಫುಲ್ಲು ಖಾಲಿ, ಖಾಲಿ ಖಾಲಿ ಖಾಲಿ. ಓಕೆ ಬನ್ನಿ. ಒಂದು ನಾಗಕನ್ಯೆ ವೆಲ್ಕಮ್ ಮಾಡ್ತಾ ಇದೆ. ಎರಡಿದೆ. ಆ ಕಡೆ ಮರ ಕಾಣಿಸ್ತಿದೆಯಾ? ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲೊಬ್ರು ಫಿಶರ್ಮನ್. ಸೆಂಟ್ರಲ್ ಒಂದು ಕಾರ್ ನಿಲ್ಸಿದ್ದಾರೆ. ಒಂದು ಕ್ಯೂಟ್ ಫ್ಯಾಮಿಲಿ ವಿತ್ ಅ ವಿಂಟೇಜ್ ಕಾರ್. ನಾಳೆ ಇವತ್ತು ಆ್ಯಕ್ಚುಲಿ ಸೌತ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಇವತ್ತು ರೆಕಾರ್ಡ್ ಆಗ್ತಿದೆಯಲ್ಲ, ಇವತ್ತು ಇಲ್ಲೇ ಕ್ಯಾಂಡಲಿಮಲ್ಲೇ ಇದ್ಬಿಟ್ವಿ. ಇವತ್ತು ಸೌತ್ ಗೋವಾ ಹೋಗೋಣ ಅಂತಿದ್ವಿ, ಬಟ್ ಆಗಿಲ್ಲ. ನೋಡೋಣ, ನಾಳೆ ಆದರೆ ಸೌತ್ ಗೋವಾ, ಇಲ್ಲಾಂದರೆ ಮೇ ಬಿ ಓಕೆ. ಐ ಥಿಂಕ್ ಚಿತ್ರದುರ್ಗ ದಾವಣಗೆರೆ ರೋಡಲ್ಲೇ ಹೋಗಬೇಕು. ಸೊ ಮತ್ತೆ ದಾವಣಗೆರೆಯಲ್ಲೇ ಸ್ಟೇ ಆಗ್ಬೋದು. ನೋಡೋಣ. ನೋ ಪ್ಲ್ಯಾನ್ ಈಸ್ ಆಲ್ಸೋ ಗುಡ್ ಪ್ಲ್ಯಾನ್. ಯಾವುದೂ ಪ್ಲ್ಯಾನ್ ಇಲ್ಲ, ನೋಡೋಣ ನಾಳೆ. ಇವತ್ತು ಅಷ್ಟೇ ಕ್ಯಾಂಡಲಿಮ್ ಮಾತ್ರ ಇರಬೇಕು ಅಂತ ಏನಿರಲಿಲ್ಲ, ಬಟ್ ದೆನ್ ಇಲ್ಲೊಂದು ಬೀಚ್ ಹತ್ರ ಇರೋದೇ ಒಂದು ರೂಮ್ ಸಿಕ್ಕಿದ್ದಕ್ಕೆ ಇವರ್ ಲೈಕ್ ಆಯಿತು, ಇಲ್ಲೇ ಇರೋಣ ಅಂತ ಈ ಸ್ಟೇಡ್ ಹಿಯರ್. ಬಟ್ ಚೆನ್ನಾಗಿತ್ತು. ಸಮಯ 3 ಗಂಟೆಗೆ 10 ನಿಮಿಷ ಇದೆ. ಏನೂ ಸೌಂಡ್ ಇಲ್ಲ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವು ಮಾತ್ರ ರೋಡಲ್ಲಿ. ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ನೋಡಿ, ಅಲ್ಲಿ ಇಬ್ಬರು ಬರ್ತಾ ಇದ್ದಾರಲ್ಲ, ಅದೇ ಬೀಚು. ಇಲ್ಲಿ ಈ ಎಂಡಲ್ಲೇ ನಮ್ಮ ರೂಮ್. ಬನ್ನಿ.
ನಮಗೆ ಗೊತ್ತೇ ಆಗಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾನೊಂದು ರೀಲು ಎಡಿಟ್ ಮಾಡ್ತಾ ಇದ್ದೆ. ಸೊ ಫೋನಿಗೆ ಯಾವುದೇ ನೋಡ್ಕೊಂಡು ಕೂತಿದ್ದೆ. ಎದ್ದು ಆಮೇಲೆ ಸ್ವಲ್ಪ ಅಂದರೆ ರೀಲ್ ಎಡಿಟ್ ಆಗಿ ಪೋಸ್ಟ್ ಆದಮೇಲೆ ನೋಡ್ತಾ ಇದ್ದೀನಿ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ದಟ್ಸ್ ವೆನ್ ವಿ ರಿಯಲೈಸ್ಡ್ ನಾವು ಮಾತ್ರ ಇರೋದು ಅಂತ. ರಿಸ್ಕೇ ಬೇಡಪ್ಪ, ಆಲ್ರೆಡಿ ರಿಸ್ಕು, ಅದ್ರಲ್ಲಿ ಇನ್ನೂ ರಿಸ್ಕು ಬೇಡ. ಸೊ ಎದ್ದು ಬೀಚ್ ಕಡೆ ಹೊರಟಿದ್ದೀವಿ, ಸಾರಿ ರೂಮ್ ಕಡೆ ಹೊರಟಿದ್ದೀವಿ. ಯಾರೋ ಇನ್ನೂ ಎಣ್ಣೆ ಹಾಕೊಂಡು ಕೂತವ್ರೆ, ಸೌಂಡ್ಗಳು ಕೇಳಿಸ್ತಾ ಇದೆ. ಲೇಡೀಸ್ ಇದ್ದಾರೆ. ಸೆವೆನ್ ಸಿ ಬೀಚ್ ರೆಸಾರ್ಟ್. ಇದೆಲ್ಲ ನಮ್ಮದು ಒಳಗಡೆ ಇರೋದು. ನಮ್ಮದು ಏನೋ ಉಳಿಯೋದು ಕ್ಯಾಮ್ರೂಸ್ ಇಟ್ಸ್ ಕ್ಯಾಮ್ರೂಸ್ ಗೆಸ್ಟ್ ಹೌಸ್. ಕ್ಯಾಮ್ರೂಸ್ ಗೆಸ್ಟ್ ಹೌಸ್ 1300 ರೂಪಾಯಿ. ಎ ಸಿ ಇದೆ, ಹಾಟ್ ವಾಟರ್ ಇದೆ, ಆ್ಯಂಡ್ ಓಕೆ 3 ಜನ ಇರ್ಬೋದು. ದಿಸ್ ರೂಮ್ ಇಸ್ ಡೀಸೆಂಟ್ ಏನೋ. ನಿನ್ನೆ ಏನು ನಾನು ರೂಮ್ ತೋರಿಸಿದ್ದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಓಕೆ, ಗುಡ್ ಒನ್. ಸೊ ನಮ್ಮ ರೂಮ್ ಹತ್ರನೂ ಯಾರೂ ಮಲಗಿಲ್ಲ, ಅಲ್ಲೂ ಬ್ಯಾಚುಲರ್ಸು. ಅದು ಸ್ವಲ್ಪ ಜನ ಕನ್ನಡಿಗರು ಇದರಲ್ಲಿ ಕನ್ನಡ ಆಡಾಕೊಂಡು ವೈಬ್ ಮಾಡ್ತಾಯಿದ್ರು, ಅವ್ರು ಇನ್ನೂ ಮಲಗಿಲ್ಲ, ಸೌಂಡ್ ಮಾಡ್ತಾನೆ ಇದ್ದಾರೆ. ಸೊ ಗೋವಾ ನೆವರ್ ಸ್ಲೀಪ್ಸ್. ಓಕೆ. ಹಾಡು ಕೇಳಿಸಿದ್ಯಾ? ಕಾಪಿ ರೈಟ್ ಬಂದರೆ ಬರದೇ ಇದ್ರೆ ಸಾಕು. ವೈಬ್ ಮಾಡ್ತಾರೆ. ನೋಡಿ ಇಲ್ಲಿದೆ ನಮ್ಮ ಗಾಡಿ, ಇಲ್ಲಿ ಪಾರ್ಕ್ ಆಗಿದೆ. ಕಾಪಿ ರೈಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರುತ್ತೆ ಅನಿಸುತ್ತೆ. ಇದೆ ನಮ್ಮ ರೂಮ್. ಇಲ್ಲಿಂದ ಸ್ಟ್ರೈಟ್ ಹೋಗಿ ಅದೊಂದು ಸ್ಟೇರ್ ಸಿಕ್ಕುತ್ತೆ. ಸ್ಟೇರಿಂದ ಫಸ್ಟ್ ಫ್ಲೋರಿಂದ ಬೀಚ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿಂದ ಆವಾಗಲೇ ಒಂದು ಸನ್ಸೆಟ್ಟದೊಂದು ವೀಡಿಯೋ ತೆಗ್ದಿದ್ದೀನಿ. ಐ ಟ್ರೈ ಟು ಪೋಸ್ಟ್ ಇಟ್. ಅಥವಾ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಅದು ಆಲ್ರೆಡಿ ಪೋಸ್ಟ್ ಆಗಿದೆಯೋ ಗೊತ್ತಿಲ್ಲ. ನೋಡಿ ಅದೇ ದಟ್ ವಿಂಡೋ, ದಟ್ಸ್ ಆರ್ ರೂಮ್. ಮೆತ್ತಗೆ ಮಾತಾಡೋಣ, ಆಲ್ರೆಡಿ ಕಂಪ್ಲೇಂಟ್ ಆಗಿಬಿಟ್ಟಿದೆ ನಾವೇನೋ ಸೌಂಡ್ ಮಾಡ್ತಾಯಿದ್ದೀವಿ ಅಂತ. ನಾವು ಸೌಂಡೇ ಮಾಡಿಲ್ಲ ಗುರು, ಯಾರು ಸೌಂಡ್ ಮಾಡೋದ್ರು ಗೊತ್ತಿಲ್ಲ. ಬಟ್ ಏನಕ್ಕೆ ಸುಮ್ಮನೆ ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದಲ್ವ. ಸೊ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಯಾರೇ ಮಾಡಿದ್ರು ನಮ್ಮ ಮೇಲೆ ಬರುತ್ತೆ, ನಾವು ಪಕ್ಕದಲ್ಲಿ ಇರೋದಕ್ಕೆ. ಆ್ಯಂಡ್ ಇಲ್ಲಿಂದ ಬೀಚ್ ಕಾಣಿಸುತ್ತೆ, ನಾಳೆ ತೋರಿಸ್ತೀನಿ.